ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಏನೇನು ಸೊಪ್ಪಿದೆ, ಯಾವ ತರಕಾರಿ ಇದೆ, ಹೂಗಳು ಎಷ್ಟಿದೆ ಅಂತ ನೋಡ್ಕೊಂಡು ಹೋಗೋಣವಾ ಬನ್ನಿ. ನಮ್ಮ ಗಾರ್ಡನ್ನಲ್ಲಿ ಕೂಡ ನಾನು ಸೊಪ್ಪು ಬೆಳೀತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ನಾನು ದುಡ್ಡು ಕೊಟ್ಟೇನು ತೊಗೊಂಡು ಬಂದು ಬೀಜಗಳನ್ನ ಹಾಕಿಲ್ಲ. ಪಾಟ್ಗಳು ಮತ್ತು ಗಾರ್ಡನ್ ಪಾಟಲ್ಲಿ ನಾವು ಕಟ್ಟಿದ್ದೀವಲ್ವ, ಆ ಪಾಟಲ್ಲೇ ಕೂಡ ಅದು ಬಿಡ್ತಾ ಇದೆ ಸೊಪ್ಪು ಮತ್ತು ಮೆಣಸಿನ್ಕಾಯಿ. ಫ್ರೆಂಡ್ಸ್, ಟೆರೆಸ್ ಗಾರ್ಡನ್ನಲ್ಲಿ ಸೊಪ್ಪು ಬೆಳೆಸೋದ್ರಿಂದ ಲಾಭಗಳು ಏನೇನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆರೋಗ್ಯಕರ ಆಹಾರ. ನಾವೇ ಟೆರೆಸ್ ಗಾರ್ಡನ್ನಲ್ಲಿ ಯಾವುದೇ ರೀತಿ ಸೊಪ್ಪು ನಾವು ಹೊಸ್ದಾಗಿ ಬೆಳೆಸ್ಬಿಟ್ಟು ಅದನ್ನು ನಾವು ಕಟ್ ಮಾಡ್ತಾ ಹೋಗಬೇಕು. ಅದು ಕತ್ತರಿಸ್ತಾ ಹಾಗಾಗಿ ನಾವು ಕಟ್ ಮಾಡೋದ್ರಿಂದ ಹೆಚ್ಚು ಸೊಪ್ಪುಗಳು ಅದರಲ್ಲೇ ಬೀಡುತ್ತೆ, ಚಿಗುರುತ್ತೆ ಅಲ್ವಾ. ನಾವು ಒಂದು ಸಲ ಕಟ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಚಿಗುರುತ್ತಾ ಹೋಗುತ್ತೆ. ಗಾರ್ಡನಲ್ಲಿ ಬೆಳೆಸೋ ಸೊಪ್ಪುಗಳು ಹೆಚ್ಚು ಪೋಷಕಾಂಶ ಇರುತ್ತೆ ಫ್ರೆಂಡ್ಸ್, ರಾಸಾಯನಿಕಗಳಿಲ್ಲ. ನೀವೇ ನಿಮ್ಮ ಗಾರ್ಡನ್ನಲ್ಲಿ ಬೆಳೆಯೋದ್ರಿಂದ ಫೆಸ್ಟ್ ಸೈಡ್ಗಳ ಚಿಂತೆನೇ ಇಲ್ಲ. ಹಣ ಉಳಿಸ್ಬೋದು ಫ್ರೆಂಡ್ಸ್. ನಾವು ಮಾರುಕಟ್ಟೆಯಿಂದ ಖರೀದಿ ಮಾಡ್ಕೊಂಡು ತೊಗೊಂಡು ಬರ್ತೀವಲ್ವ, ಅದು ಕೂಡ ನಮಗೆ ಅಮೌಂಟು ಕಮ್ಮಿ ಆಗುತ್ತೆ, ಹಣ ಕೂಡ ನಾವು ಉಳಿಸ್ಬೋದು. ನಮ್ಮ ಮನೆಯ ಗಾರ್ಡನ್ನಲ್ಲಿ ಮನಃಶಾಂತಿಗೋಸ್ಕರ ನಾವು ಗಾರ್ಡನ್ ಮಾಡ್ಕೋಬೋದು. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ, ನೀವು ಗಾರ್ಡನಿಂಗ್ ಒಂದು ಚಿನ್ನದ ಹವ್ಯಾಸ. ಗಾರ್ಡನ್ನಲ್ಲಿ ಬೆಳೆಸ್ಬಹುದಾದ ಸಾಮಾನ್ಯ ಸೊಪ್ಪುಗಳು ಯಾವುದ್ಯಾವುದು ಅಂತ ಹೇಳೋದಾದರೆ, ಕಿಲ್ಕಿರೆ ಸೊಪ್ಪಿರ್ಬೋದು, ಪಾಲಕ್ ಇರ್ಬೋದು, ಮೆಂತ್ಯ ಸೊಪ್ಪಿರ್ಬೋದು, ಮತ್ತು ಕೊತ್ತಂಬರಿ ಇರ್ಬೋದು, ಸಬ್ಬಕ್ಕಿ ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪಿರ್ಬೋದು, ಮತ್ತು ಕರಿಬೇವು ಸೊಪ್ಪಿರ್ಬೋದು. ಫ್ರೆಂಡ್ಸ್, ಈ ಎಲ್ಲ ಸೊಪ್ಪನ್ನು ನೀವೇ ನಿಮ್ಮ ಗಾರ್ಡನ್ನಲ್ಲಿ ಬೆಳ್ಕೋಬೋದು ಈಸಿಯಾಗಿ. ತೋಟಕ್ಕೆ ಹೋಗಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ. ನಾವು ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡಬೇಕು ಅನ್ನೋ ಥರನೂ ಇರೋದಿಲ್ಲ. ಮನೆಯಲ್ಲೇ ಕೂಡ ನಾವು ಪುಟ್ಟದಾಗಿ ಒಂದು ಗಾರ್ಡನ್ ಮಾಡಿಕೊಂಡ್ರೆ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಲ್ವಾ. ದಿನಚರಿ ನಮಗೆ ಸೊಪ್ಪುಗಳು ಬೇಕೇ ಬೇಕು. ಕರಿಬೇವು ಆಗಿರಲಿ, ಕೊತ್ತಂಬರಿ ಆಗಿರಲಿ, ಎಲ್ಲ ಥರದ ಸೊಪ್ಪು, ಹಸಿಮೆಣಸಿಕಾಯಿ ಅಂತೂ ಬೇಕೇ ಬೇಕು ನಮಗೆ. ಅದೆಲ್ಲ ಕೂಡ ನಾವೇ ಬೆಳ್ಕೊಂಡ್ರೆ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಲ್ವಾ. ಅಂದರೆ ನಾವು ಯಾವುದೇ ಸೊಪ್ಪು ಬೆಳಿಬೇಕಾಗಲಿ, ತರಕಾರಿ ಬೆಳಿಬೇಕಾಗಲಿ, ಹೂವು ಬೆಳಿಬೇಕಾಗಲಿ, ಸೂರ್ಯನ ಬೆಳಕು ನಮಗೆ ಇದ್ದೇ ಇರಬೇಕು ಅಂತ ಹೇಳ್ತೀವಲ್ವ. ಸೂರ್ಯನ ಬೆಳಕು ಇಲ್ಲದೇ ತರಕಾರಿ ಸೊಪ್ಪುಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಸೂರ್ಯನ ಬೆಳಕು ಬೇಕು ಅಂತ ಹೇಳಿದರೆ ಹೇಗೋ ಗಾರ್ಡನ್ನಲ್ಲಿ ಬೆಳಕು ಕೂಡ ಬರುತ್ತೆ. ಮಣ್ಣು ಗೊಬ್ಬರ ನಾವೇ ಹೊರಗಡೆಯಿಂದ ಬೇಕಾದರೆ ತೊಗೊಂಡು ಬರ್ಬೋದು. ನಿಮ್ಮ ಹತ್ರ ಮಣ್ಣಿದ್ದರೆ, ಇಲ್ಲ ಸಗಣಿ ಗೊಬ್ಬರ ಇರ್ಬೋದು, ಹಸುವಿನ ಗೊಬ್ಬರ ಇರ್ಬೋದು, ಯಾವುದೇ ಗೊಬ್ಬರ ಇದ್ದರೂ ಕೂಡ ನೀವು ಸೊಪ್ಪು ತರಕಾರಿ ಹೂವಿನ ಗಿಡಕ್ಕೆ ನೀವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನ್ಯಾಚುರಲ್ ಆಗಿರುತ್ತೆ ತರಕಾರಿಗಳೆಲ್ಲ. ನಮ್ಮ ಗಾರ್ಡನ್ನಲ್ಲಿ ನಾವೇ ಬೆಳ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ನಾವೇ ತೊಗೊಂಡು ಬಂದು ಗೊಬ್ಬರ ಹಾಕೋದ್ರಿಂದ ತರಕಾರಿಗಳು ಚೆನ್ನಾಗಿ ಬರ್ತವೆ. ಸೊಪ್ಪುಗಳೇ ಆಗಿರ್ಬೋದು, ಹೂಗಳೇ ಆಗಿರ್ಬೋದು. ಪಾಟಲ್ಲೇ ನಾವು ಯಾವುದಾದ್ರೂ ಹೂವಿನ ಗಿಡಗಳು ಹಾಕಿರ್ತೀವಲ್ವ, ಅದರಲ್ಲಿ ಕೀರೆ ಸೊಪ್ಪು ಬರ್ತಾ ಇರುತ್ತೆ, ನೋಡ್ಬೋದು ನೀವು. ಉಪ್ಪು ಸಾಂಬಾರು ಪಲ್ಯಕ್ಕೂ ಕೂಡ ಹಾಕೋಬೋದು. ನಾವು ಅದನ್ನು ಮಸೊಪ್ಪು ಸಾಂಬಾರ್ಗೂ ಕೂಡ ಹಾಕೋಬೋದು. ನಮ್ಮ ಪಾಟ್ಗಳಲ್ಲೂ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್, ಹೇಗೆಲ್ಲ ಗಿಡದಲ್ಲಿ ಸೊಪ್ಪುಗಳು ಬರ್ತಾ ಇದೆ ಅಂತ. ನಾನಿವಾಗ ಕಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಬೇಕಿದ್ದರೆ ಒಂದು ಪಾಟಲ್ಲೂ ಕೂಡ ನೀವು ಹಾಕ್ಕೊಂಡ್ರೆ ದಿನ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು. ಗಿಡದಲ್ಲಿ ನೀರು ನಿಂತ್ಕೋಬಾರ್ದು. ಜಾಸ್ತಿ ನೀರು ನಿಂತರೆ ಅದು ಬೇರು ಕುಟ್ಟುತ್ತೆ. ಇಲ್ಲ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ವಾರಕ್ಕೊಮ್ಮೆ ಬೇಕಾದರೆ ನೀವು ಗೋಮಯ ಹಾಕೋಬೋದು. ಇಲ್ಲ ಅಂತಂದರೆ ಫರ್ಟಿಲೈಸರ್ ಅಥವಾ ಯಾವುದಾದ್ರೂ ಒಂದು ಗೊಬ್ಬರ ಕೂಡ ನೀವು ಹಾಕೋಬೋದು. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಫರ್ಟಿಲೈಸರ್ ಹಾಕ್ತೀನಲ್ವ ಗಿಡಕ್ಕೆಲ್ಲ, ಅದರಿಂದ ಅದರ ರಸ ಕೆಳಗಡೆ ಬಿದ್ದಾಗ ಅದು ಚಿಗುರ್ಕೊಂಡು ಬರುತ್ತೆ. ನಾವು ಗಿಡಕ್ಕೆ ಹಾಕ್ತೀವಿ ಫರ್ಟಿಲೈಸರ್ನ, ಆ ರಸ ಅದ್ರ ಬುಡಕ್ಕೆ ಬಂದಾಗ ಅಲ್ಲಿ ಸೊಪ್ಪುಗಳು ಬೆಳ್ತಾ ಹೋಗುತ್ತೆ. ಈ ಕಿಲ್ಕಿರೆ ಸೊಪ್ಪು ಹಾಗೆ ಕೂಡ ನಾನು ಬೆಳೆದಿರೋದು. ನಾನೇನು ಅದಕ್ಕೆ ಬೀಜ ಕೂಡ ತೊಗೊಂಡು ಬಂದು ಹಾಕಿಲ್ಲ. ನಿಮ್ಮನೇಲೂ ಕೂಡ ಈ ಥರ ಬರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೀವು ನೋಡಿದ್ರಲ್ಲ ಇಷ್ಟೊತ್ತುವರೆಗೆ ನಾನು ಎಲ್ಲ ಸೊಪ್ಪೆಲ್ಲ ಬಿಡಿಸ್ತಾ ಇದ್ನಲ್ವ, ನೋಡಿ ಅಷ್ಟು ಚೆನ್ನಾಗಿ ಒಂದೊಂದು ಪಾಟಲ್ಲೂ ಕೂಡ ಬಂದಿದೆ. ನಾವು ಗಾರ್ಡನಲ್ಲಿ ಕಟ್ಟಿದ್ದೀವಲ್ವ ಪಾಟು ಗೋಡೆಗೆ, ಅದರಲ್ಲೂ ಕೂಡ ಸೊಪ್ಪುಗಳು ಬರ್ತಿದೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಗೊಬ್ಬರ ಇದ್ದರೆ ಗೊಬ್ಬರ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಫರ್ಟಿಲೈಸರ್ ಕೂಡ ನೀವು ಹಾಕೋಬೋದು. ಫ್ರೆಂಡ್ಸ್, ಏನಾದರೂ ಕೀಟಗಳು ಬಂದುಬಿಟ್ರೆ ನೀವು ಬೇರೆ ಯಾವುದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ನಿಂಬೆ ನೀರು ಅಥವಾ ನೀಮ್ ಸ್ಪ್ರೇನ ನೀವು
ಬಳಸಿದ್ರೆ ಉತ್ತಮ. ಒಂದೇ ಜಾಗದಲ್ಲಿ ಬೇರೆ ಬೇರೆ ಸೊಪ್ಪು ಬೆಳ್ಕೋಬಹುದು. ಉತ್ತಮ ಫ್ರೆಂಡ್ಸ್. ಗಾಳಿ ಗುಣಮಟ್ಟ ಸುಧಾರಣೆ ಆಗುತ್ತೆ. ಹಸಿರು ವಾತಾವರಣ ಕೂಡ ನಮ್ಮ ಗಾರ್ಡನಲ್ಲಿರುತ್ತೆ. ಮನೆಗೆ ನಾವು ತುಂಬಾ ತರಕಾರಿ ಸೊಪ್ಪುಗಳೆಲ್ಲ ಬೆಳ್ಕೊಂಡ್ರೆ ಒಳ್ಳೆಯದು. ಮನೆಗೆ ಫ್ರೆಶ್ ಗಾಳಿ ಕೂಡ ಬರುತ್ತೆ. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ಹೂಗಳು ತರಕಾರಿಗಳು ಮಾತ್ರವಲ್ಲ, ತಾಜಾ ಹೂಗಳ ಜೊತೆಗೆ ರುಚಿಕರವಾದ ಮೆಣಸಿಕಾಯಿ ಕೂಡ ಸಿಗುತ್ತೆ. ಸ್ವಚ್ಛವಾಗಿ ನಾವೇ ಬೆಳೆದ ಆರೋಗ್ಯಕರವಾಗಿ ಪೋಷಿಸಿದ ನಮ್ಮ ಮೆಣಸಿನಕಾಯಿ ಗಿಡಗಳಿಗೆ ಈಗ ಚೆನ್ನಾಗಿ ಫಲ ನೀಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮೆಣಸಿನಕಾಯಿ ಗಿಡ ಫಲ ನೀಡ್ತಿದೆ ಅಂತ. ತಾಜಾ ಮೆಣಸಿನಕಾಯಿ ಕೂಡ ಇರುತ್ತೆ. ನಾವೇ ಓನಾಗಿ ಬೆಳೆಯೋದ್ರಿಂದ ಯಾವುದೇ ಕೊಳಕು ನೀರು ಏನೂ ಹಾಕಲ್ಲ ಅಲ್ವಾ. ಚೆನ್ನಾಗಿರೋ ನೀರು ಕೂಡ ನಾವು ಗಿಡಕ್ಕೆ ಹಾಕ್ತೀವಿ. ಅದರಿಂದ ತಾಜಾ ಮೆಣಸಿನಕಾಯಿ ಕೂಡ ಬರುತ್ತೆ. ನಮ್ಮ ಗಾರ್ಡನ್ನು ನಮ್ಮ ಹೆಮ್ಮೆ. ಪ್ರತಿ ಕಾಯಲ್ಲೂ ಕೂಡ ಹಸಿ ಇರುತ್ತೆ. ಪ್ರತಿ ರುಚಿ ಕೂಡ ಕರೆಕ್ಟಾಗಿರುತ್ತೆ. ಅಷ್ಟು ಚೆಂದ ಮೆಣಸಿನಕಾಯಿ ಕೂಡ ಎಷ್ಟು ಖಾರವಾಗಿರುತ್ತೆ ಅಂತ ನೀವು ಕೂಡ ಬೆಳೆದು ನೋಡ್ಬೋದು. ಇವಾಗ ನೋಡಿ ಸೊಪ್ಪು ಎಷ್ಟೊಂದು ಸಿಕ್ಕಿದೆ ಅಂತ. ನನಗೆ 3 ಡೇಸ್ಗೊಂದ್ಸಲ ಇಷ್ಟು ಸೊಪ್ಪು ಸಿಗುತ್ತೆ ಗಾರ್ಡನಲ್ಲಿ. ನೀವು ಕೂಡ ಮಿಸ್ ಮಾಡದೆ ನಿಮ್ಮ ಗಾರ್ಡನ್ ಇದ್ದರೆ ಈ ಥರ ಸೊಪ್ಪನ್ನು ಬೆಳ್ಕೋಬೋದು. ಮೆಣಸಿನಕಾಯಿ ಕೂಡ ಬೆಳ್ಕೋಬೋದು. ಹೂಗಳು ಕೂಡ ನೀವು ಬೆಳಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.